ಇಲ್ಲಿ ಲೋಕಸಭಾ ಚುನಾವಣೆ ಬರ್ತಿದೆ. ಈ ಒಂದು ಚುನಾವಣೆಗೆ ಹೊಸದಾಗಿ 25 ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಹಾಗಾದರೆ ಈ ಒಂದು ಹೊಸ ಗ್ಯಾರಂಟಿ ಯಾರ್ಯಾರಿಗೆ ಸಿಗುತ್ತೆ ಅಂದರೆ ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ ಎಲ್ಲರಿಗೂ ಕೂಡ ಒಂದು ಕ್ಯಾಟಗರಿಯನ್ನು ಕವರ್ ಮಾಡಿದರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಸರ್ಕಾರಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ನಿಮಗೆ ವಿಡಿಯೋ ಕ್ಲಿಯರ್ ಆಗಿ ಗೊತ್ತಾಗಬೇಕು, ಎಲ್ಲೂ ಕೂಡ ಡೌಟ್ ಬರಬಾರ್ದು ಅಂದರೆ ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಕಂಪ್ಲೀಟಾಗಿ ನೋಡಿ, ಮಧ್ಯ ಸ್ಕಿಪ್ ಮಾಡೋಕ್ಕೆ ಹೋಗ್ದೇನೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಕಾಂಗ್ರೆಸ್ ಅವರು ರಾಜ್ಯ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ನಿಮಗೆ ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಆದರೆ ಕೇವಲ 5 ಗ್ಯಾರಂಟಿಗಳು ಮಾತ್ರ ಕೊಟ್ಟಿದ್ರು. ಆದರೆ ಇವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ನ ಬರಬೇಕು ಅಂದ್ಬಿಟ್ಟು ಇವಾಗ 25 ಹೊಸ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರೆ ಇಲ್ಲಿ ಎಲ್ಲ ವರ್ಗನೂ ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡಿದರೆ ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಯುವಕರಾಗಿರ್ಬೋದು, ರೈತರಾಗಿರ್ಬೋದು, ಹಾಗೆ ಒಂದು ಮಹಿಳೆಯರಾಗಿರ್ಬೋದು, ಎಲ್ಲರನ್ನೂ ಕೂಡ ಕವರ್ ಮಾಡೋಕ್ಕೆ ಟ್ರೈ ಮಾಡಿದರೆ ಎಲ್ಲ ಕ್ಯಾಟಗರಿನೂ ಕೂಡ. ಇವಾಗ ಎಲ್ಲ ಕ್ಯಾಟಗರಿಯವರೆಗೂ ಕೂಡ ಒಂದೊಂದು ಯೋಜನೆಗಳನ್ನ ಇವಾಗಲೇ ಘೋಷಣೆನ ಮಾಡಿದರೆ ನಮ್ಮ ಸರ್ಕಾರ ಏನಾದರೂ ಕೇಂದ್ರದಲ್ಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಭಾರತದ ಪ್ರತಿಯೊಂದು ಪ್ರಜೆಗಳಿಗೂ ಕೂಡ ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳಿದರೆ, ಹಾಗಾದರೆ ಈ ಒಂದು ಗ್ಯಾರಂಟಿಗಳು ಏನೇನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಎಲ್ಲರೂ ಕೂಡ ಗಮನ ಇಟ್ಟು ಕೊನೆವರೆಗೂ ನೋಡೋಕ್ಕೆ ಪ್ರಯತ್ನ ಪಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬರೋದಾದರೆ ಇಲ್ಲಿ ಮೊದಲೇದಾಗಿ ರೈತರಿಗೆ ಒಂದು ಬೆಳೆ ಪರಿಹಾರ ಏನು ಹಣ ಬರಬೇಕಲ್ಲ ಅದನ್ನ ಕರೆಕ್ಟು ಟೈಮ್ಗೆ ಹಾಕ್ಕೊಡ್ತೀವಿ ಅಂತ ಹೇಳಿದರೆ, ಮತ್ತು 400 ರೂಪಾಯಿ ಪ್ರತಿದಿನ ಬರೋ ರೀತಿ ನೋಡ್ಕೋತೀವಿ ಅನ್ನೋದನ್ನು ಕೂಡ ಹೇಳಿದರೆ, ಮತ್ತು ಇದ್ರ ಜೊತೆಗೆ ರೈತರಿಗೆ ಸಾಲ ಮನ್ನಾನು ಕೂಡ ಮಾಡ್ತೀವಿ ಅನ್ನೋ ಒಂದು ಭರವಸೆನ ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಯುವಕರಿಗೆ ಬಂದ್ಬಿಟ್ಟು ಇಲ್ಲಿ ಯಾರ್ಯಾರಿಗೆ ಕೆಲಸ ಇರಲ್ಲ ಆ ಒಂದು ಟೈಮಲ್ಲಿ ಅವ್ರಿಗೆ ವಾರ್ಷಿಕವಾಗಿ 1 ಲಕ್ಷದಷ್ಟು ಹಣನ ನೀಡ್ತೀವಿ ಅನ್ನೋದನ್ನ ಇಲ್ಲಿ ಭರವಸೆನ ನೀಡಿದರೆ, ಮತ್ತು 30 ಲಕ್ಷದಷ್ಟು ಒಂದು ಜಾಬ್ನ ಇಂಡಿಯಾದಲ್ಲಿ ಸೃಷ್ಟಿ ಮಾಡ್ತೀವಿ ಅನ್ನೋದನ್ನು ಕೂಡ ಒಂದು ಭರವಸೆನ ನೀಡಿದರೆ, ಮತ್ತು ಇಲ್ಲಿ ಯಾರು ಯುವಕರು ಒಂದು ಸ್ಟಾರ್ಟಪ್ ಮಾಡಬೇಕಂದ್ರೆ ಅವ್ರಿಗೆ ಒಂದು ಲೋನ್ ರೀತಿ ಒಂದು ಅಮೌಂಟ್ನ ಕೊಡೋಕ್ಕೆ ಒಂದು ಸ್ಟಾರ್ಟಪ್ಗೆ ಅಂತಲೇ 5,000 ಕೋಟಿನ ಮೀಸಲಿಡ್ತೀವಿ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದು ರೈತರಿಗಾಯಿತು, ಹಾಗೆ ಬಂದ್ಬಿಟ್ಟು ಇವಾಗ ಯುವಕರಿಗಾಯಿತು. ಇವಾಗ ಯಾರಿಗೆ ಆಗಲೇ ಪೆನ್ಷನ್ ಅಮೌಂಟ್ನ ತೊಗೋತಾ ಇದ್ದೀರಾ, ಒಂದು ವಿಧವಾ ಪೆನ್ಷನ್ ಆಗಿರ್ಬೋದು, ಅಥವಾ ಹಿರಿಯ ನಾಗರಿಕರ ಪೆನ್ಷನ್ ಆಗಿರ್ಬೋದು, ಅಂಗವಿಕಲರ ಪೆನ್ಷನ್ ಆಗಿರ್ಬೋದು, ಎಲ್ಲನೂ ಕೂಡ 1,000 ರೂಪಾಯಿಯಷ್ಟು ರೈಸ್ನ ಮಾಡ್ತೀವಿ. 1,000 ರೂಪಾಯಿ ಗಂಟ ನಿಮಗೆ ಒಂದು ಪೆನ್ಷನ್ ಸಿಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮಹಿಳೆಯರಿಗೂ ಕೂಡ ಕೆಲವು ಗ್ಯಾರಂಟಿಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಎಲ್ಲರಿಗೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರ್ತಿದೆ. ಮಹಿಳೆಯರಿಗೆ ಒಬ್ರಿಗೆ ಮಾತ್ರ ಬರ್ತಿದೆ ಒಂದು ಮನೇಲಿ, ಅದು ಹಿರಿಯ ಮಹಿಳೆಯರಿಗೆ ಮಾತ್ರ ಬರ್ತಿದೆ. ಸೇಮ್ ಅದೇ ಕಾನ್ಸೆಪ್ಟಲ್ಲಿ ಬಂದ್ಬಿಟ್ಟು ಇವಾಗ ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಕಾಂಗ್ರೆಸ್ ಏನಾದರೂ ಬಂತು ಅಂದರೆ ಸರ್ಕಾರ, ಇಲ್ಲಿ ದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇವಾಗ ಗೃಹಲಕ್ಷ್ಮಿ ಯೋಜನೆ ಅಡಿ ಏನು 2,000 ರೂಪಾಯಿ ಬರ್ತಿದೆಯಲ್ಲ ಅದೇ ರೀತಿ 1 ಲಕ್ಷ ಹಣ ಬರುತ್ತೆ ವಾರ್ಷಿಕವಾಗಿ ಅಂತ ಹೇಳಿದರೆ, ವರ್ಷಕ್ಕೊಂದ್ಸಲಿ 1 ಲಕ್ಷ ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿದರೆ, ಮತ್ತು ಅಂಗನವಾಡಿ ಕಾರ್ಯಕರ್ತರದ್ದು ಏನು ಸ್ಯಾಲ್ರಿ ಇದೆಯಲ್ಲ ಅದನ್ನು ಕೂಡ ಡಬಲ್ ಮಾಡ್ತೀವಿ ಅಂತ ಹೇಳಿದರೆ, ಮತ್ತು ಇದೇ ರೀತಿ ಇನ್ನೂ ಸಾಕಷ್ಟು ಒಂದು ಯೋಜನೆಗಳನ್ನ ಅವ್ರು ಹೇಳಿದರೆ. ಆದರೆ ಇಲ್ಲಿ ಮೇಯ್ನ್ ಹೈಲೈಟ್ ಬಂದ್ಬಿಟ್ಟು ಇಷ್ಟು ಯೋಜನೆಗಳಾಗಿರುತ್ತೆ. ಬೇರೆ ಯೋಜನೆಗಳು ಏನಂದರೆ ಇಲ್ಲಿ ಕೆಲವು ಮೀಸಲಾತಿನ ತರ್ತೀವಿ, SC ST OBC ಅವ್ರಿಗೆ 50% ಕೂಡ ಕೆಲಸದಲ್ಲಾಗಿರ್ಬೋದು ಎಲ್ಲ ಥರ ಅನ್ನೋದನ್ನು ಕೂಡ ಹೇಳಿದರೆ, ಕೆಲವು ಕಾನೂನು ಬದಲಾವಣೆಗಳನ್ನ ಕೂಡ ಮಾಡ್ತೀವಿ ಅಂತ ಭರವಸೆನೆ ಕೊಟ್ಟಿದ್ದಾರೆ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಈ ಒಂದು ಗ್ಯಾರಂಟಿಗಳ ಯೋಜನೆ ಬಗ್ಗೆ ಅವ್ರಿಗೂ ಕೂಡ ಗೊತ್ತಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.